ತಿಪಟೂರಿನಲ್ಲಿ ಪೊಲೀಸರಿಂದ ಜನಸಂಪರ್ಕ ಸಭೆ. ನಶೆ ಮುಕ್ತ ತಿಪಟೂರು ನಿರ್ಮಾಣಕ್ಕೆ ಪಣ ತೊಟ್ಟ ಪೊಲೀಸ್ ಇಲಾಖೆ. ತಿಪಟೂರು ನಗರದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಗಾಂಜಾ ಮಾರಾಟ ಜಾಲ ಹಾಗೂ ಮಟ್ಕಾ ದಂಧೆಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, ಈ ಕುರಿತು ನಗರದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಜನಸಂಪರ್ಕ ಹಾಗೂ ಕುಂದುಕೊರತೆ ಸಭೆಯನ್ನ ನಡೆಸಲಾಯಿತು. ಇನ್ನು ನಗರ ಠಾಣೆ ವೃತ್ತ ನಿರೀಕ್ಷಕ ರವಿಕುಮಾರ್ ಮಾತನಾಡಿ, ಯುವಕರು ಗಾಂಜಾ ವ್ಯಸನಕ್ಕೆ ಒಳಗಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದಾರೆ. ನಶೆ ಮುಕ್ತ ತಿಪಟೂರು ನಿರ್ಮಾಣ ನಮ್ಮ ಆದ್ಯತೆಯಾಗಿದ್ದು, ಯಾವುದೇ ಕಾರಣಕ್ಕೂ ಗಾಂಜಾ ಮಾರಾಟಕ್ಕೆ ಅವಕಾಶ ನೀಡುವುದಿಲ್ಲ. ಅಲ್ಲದೆ ಸಾರ್ವಜನಿಕರು ಈ ಬಗ್ಗೆ ಮಾಹಿತಿಯನ್ನ ನೀಡಿದರೆ ಅಂತಹವರ ಹೆಸರನ್ನ ಗೌಪ್ಯವಾಗಿಡಲಾಗುವುದು ಎಂದಿದ್ದಾರೆ. ಇನ್ನು ಇದೇ ವೇಳೆ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದ್ರು. ಯಾರು ಓಡಾಡ್ತಾರೆ, ಯಾರು ಹೆಲ್ಮೆಟ್ ಹಾಕಿಲ್ಲ, ನಾನೊಬ್ಬ ಯಾಕೆ ಹಾಕಬೇಕು ಅಂತಲ್ಲ, ನನ್ನ ಜೀವ ನಾನು ಉಳಿಸ್ಕೋಬೇಕು ಅಂತಂದ್ರೆ ನಾವು ಹೆಲ್ಮೆಟ್ ಹಾಕೋಣ. ನಾವು ಬೇರೆ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾವು ಹೆಲ್ಮೆಟ್ ಹಾಕಿ ನಾವು ಓಡಾಡೋಣ, ನಮ್ಮ ನಾವು ಕಾಪಾಡೋಣ. ಯಾಕಂದ್ರೆ ಈಗ ನಾನು ಹೆಲ್ಮೆಟ್ ಹಾಕಕ್ ಬರಲಿಲ್ಲ ಅಂತಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ತಂದ್ರೆ ನನ್ನ ಕುಟುಂಬದಿಂದ ನನ್ನ ಹೆಂಡತಿ, ನನ್ನ ಮಕ್ಕಳುಗಳೆಲ್ಲ ನನಗೆ ಆಗ್ತಾ ಇರ್ತಾರೆ. ಭಾವನೆ ನಾವು ಉಳಿಸ್ಕೋಬೇಕು. ನಾವು ಬೇರೆ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾವು ಹೆಲ್ಮೆಟ್ ಹಾಕೋಣ. ಅವ್ನು ಹಾಕ್ಲಿಲ್ಲ, ಅವ್ನ ಹಾಕ್ಲಿಲ್ಲ, ಇವ್ನ ಹಾಕ್ಲಿಲ್ಲ ಬೇಡ. ನಮ್ಗೆ ನಾವು ರಸ್ತೆ ಮಾಡ್ಕೊಂಡು ನಮ್ಮ ಡೆವಲಪ್ಮೆಂಟ್ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು, ಸತ್ತೋಗ್ಬಿಟ್ರೆ ಅಂತ ನಮ್ಮ ಜನ ಏನ್ ಮಾತಾಡ್ತಿದ್ರೆ, ಅಯ್ಯೋ ನಮ್ಮ ಮಗ ಹೆಲ್ಮೆಟ್ ಹಾಕಿದ್ರೆ ಬದುಕೊಡೋನು, ಹೆಲ್ಮೆಟ್ ಹಾಕಿದ್ರೆ ಬದುಕೊಡೋನು, ಇನ್ನು ಇದೇ ವೇಳೆ ಸಭೆಯಲ್ಲಿ ಸಾರ್ವಜನಿಕರು ಗಾಂಧಿನಗರ, ಹಳೆಪಾಳ್ಯ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಗಾಂಜಾ ಮಾರಾಟ ಮತ್ತು ಮಟ್ಕಾ ದಂಧೆ ಹಗಲು ರಾತ್ರಿ ಎನ್ನದೇ ನಡೀತಾ ಇದೆ. ಕೆಲವು ಪೊಲೀಸ್ ಸಿಬ್ಬಂದಿಗಳ ಸಹಕಾರದಿಂದಲೇ ಮಟ್ಕಾ ದಂಧೆ ನಡೀತಾ ಇದೆ ಎಂದು ಗಂಭೀರ ಆರೋಪ ಮಾಡಿದ್ರು. ಅದರಲ್ಲಿ ಇತ್ತೀಚಿನ ದಿನದಲ್ಲಿ ಮನೆಯಿಂದ ನಮಗೆ ಗಮನಗೊಂಡಿರೋ ಅಂಶ ಎಲ್ಲ ಸಿಂಗಲ್ ನಂಬರ್ ಆಡಿಸ್ತಾ ಇದ್ರು. ಈ ಮಟ್ಕಾ ದಂಧೆಗಳು ನಡೀತಾ ಇದ್ರು. ನಾನು ಈ ಹೋಗ್ಸಲಿ ಹೋಗಿ ಮಾತಾಡ್ತಿದ್ದೆ. ಬಟ್ ತಿಪಟೂರಲ್ಲಿ ಈ ಗಾಂಜಾ ಕೂಡ ನಡೀತಾ ಇದೆ ಅನ್ನೋದು ನಿಮ್ಮ ಪೊಲೀಸ್ ಇಲಾಖೆಗೆ ಗೊತ್ತಿರೋದಿಲ್ಲ ಅಂತ ವಿಷಯ ಅಲ್ಲ. ಇದು ನಿಮ್ಮ ಇಲಾಖೆಗೆ ಗೊತ್ತಿರುತ್ತೆ. ಈ ಊರಲ್ಲಿ ಯಾವುದು ಆಗಂಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗಂತದೆ ಹೇಳಬೇಕು. ಒಟ್ನಲ್ಲಿ ತಿಪಟೂರು ನಗರದಲ್ಲಿ ಹೆಚ್ಚುತ್ತಾ ಇರುವ ಗಾಂಜಾ ಮತ್ತು ಮಟ್ಕಾ ಜಾಲಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಮುಂದಾಗಿದ್ದು, ಸಾರ್ವಜನಿಕರ ಸಹಕಾರದೊಂದಿಗೆ ನಶೆ ಮುಕ್ತ ತಿಪಟೂರು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದಾಗಿ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಸಭೆಯಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.